ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಅ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಶನ್ ಆದರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಶನ್. ಬಟ್ ಹೆಣ್ಮಗಳಿಗೆ ಎಜುಕೇಶನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನನ್ನ ಕೂಡ ನಂದು ಎಲ್ಲರೂ ಸೇರಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು? ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ. ಅದರಿಂದ ಹೆಣ್ಮಕ್ಳ ಎಜುಕೇಶನ್ ಆದರೆ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗೃಹಕ್ಕೆ ರಾಣಿಯಾದವಳು ಗೃಹಿಣಿ ಯಾಕೆ? ಅದಕ್ಕೆ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತು. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದು ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು, ಅವ್ರು ಮ್ಯಾಲಿನ ಸಾಹೇಬರು ಬೈದರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು? ಬೈಯುದೆ. ಬೈಸ್ಕೊಂಡ್ರು. ಭಾಳ ಬೇಜಾರಾಯಿತು. ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ, ಬೈಸ್ಕೊಳ್ಳೋದು ನಮ್ಮ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದರು. ಮನೆ ಕೋಪದಲ್ಲಿ ಬರ್ತಾ ಇದ್ರು, ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ, ದಂಡ ಹಾಕಿರ. ಇಲ್ಲಿ ಅಷ್ಟು ಕೆಟ್ಟ ರೂಲ್ ಇಲ್ಲ ಇಂಡಿಯಾದಲ್ಲಿ, ಇಲ್ಲಿ ಭಾಳ ಸ್ಟ್ರಿಕ್ಟ್ ಅಂತೆ, ಇಲ್ಲೆಲ್ಲ ಭಾಳ ಫೈನ್ ಹಾಕ್ತಾರಂತ. ನಮ್ಮಲ್ಲಿ ಹಾಗಿಲ್ಲ, ಎಷ್ಟು ಕೊಡ್ತೀರೋ ಅಷ್ಟು ನಡೀತು, ಅದು ನಡೀತು. ಅವನು ಸ್ವಲ್ಪ ಫೈನ್ ಹಾಕಿದ, 200-300 ರೂಪಾಯಿ ಅವ್ನು ಕೊಟ್ಟ. ಭಾಳ ಮೊದಲೇ ಬೈಸ್ಕೊಂಡದ್ದು ಬೇಜಾರಾಗಿತ್ತು, ದಂಡ ಬೇರೆ. ಛೇ ಏನಪ್ಪ ಜೀವನ ಸಾಕು. ಒಂದು ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದುಬಿಟ್ಟಿದೆ, ಗೇಟೇ ಹಾಕಿಲ್ಲ. ಅಯ್ಯೋ ನಾನು ಹೆಂಡ್ತಿ ಏನು ದರಿದ್ರ, ಏನು ಮಾಡ್ತಿದ್ದಾಳೆ ಮನೇಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಯಾಕೆ? ನಮ್ಮಲ್ಲೊಂದು ಥೇರಿ ಇದೆ ಅಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದರೆ ಇಲ್ವಾ ಮನೆಯಲ್ಲ, ಅದು ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ. ಮನೆಗೆ ಬಂದಾಗ ಏನು ಮಾಡ್ತಾಳೆ ನಾನು ಹೆಂಡ್ತಿ, ಗೇಟ್ ಹಾಕ್ಕೊಂಡಿಲ್ಲ. ನೋಡ್ತಾನೆ ಹುಡುಗರು ಒಂದು ಜಿಗದಾಡ್ತಾ ಇದ್ದ, ಒಂದು 3-4 ಹುಡುಗರು ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕ್ಕೊಂಡು ಗುರುತಿ ಹತ್ತ. ಯಾವ ಹುಡುಗರು ಬಂದ್ರೆ ಮನೇಲಿ ನೋಡ್ತಾನೆ, ತನ್ನ ಮಕ್ಕಳೇ 2. ಏನು ಹಿಂಗೆ ಜಗಳಾಡ್ತೀರಿ ದಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ದ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟೌಟಲ್ಲಿ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟೀಪಾ ಮೇಲೆ ಇಟ್ಟದಂಥ ಪೇಪರ್ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದ್ದ. ಅವನು ಏನು ಕರ್ಮ, ಎಲ್ಲಿದ್ದಾಳಿಕೆ ನೋಡಿ ಅಲ್ಲ ಅದನ್ನ, ಪೇಪರ್ ಹಾರಾಡ್ತಾ ಇದ್ದ. ಹಾಗೇನೆ ಒಳಗೆ ಹೋದ. ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದ ತಿಂಡಿ ಎಲ್ಲ ಹಾಗೆ ಬಿದ್ದಿದೆ, ಪ್ಲೇಟ್ ಹಾಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ್ದಾವೆ. ಅವನಂದ, ಏನು ನನ್ನ ಹೆಂಡ್ತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್, ಎಷ್ಟು ಕರೆಂಟ್ ಹೋಯ್ತು, ಅಯ್ಯೋ ಕರ್ಮ ಏನಾಯ್ತು. ಮತ್ತೆ ಬಾಗಿಲು ಹಾಕಿದೆ, ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನು ಸದ್ದು ಅಂತ ಕೇಳ್ತಾನೆ, ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾನೆ, ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ, ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡ್ತಿಗೆ ಭಾಳ ಬೇಜವಾಬ್ದಾರಿ, ಇವಾಗ ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ. ಆಕೆಗೆ ಏನು ಮಾಡ್ತಾಳೆ, ಮನೇಲಿ ಖಾಲಿ ಕೂತು ಏನು ಮಾಡ್ತಾಳೆ ಆಕೆ? ಒಂದು ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ. ಒಂಚೂರು ಹೆದರಿಕೆನೂ ಆಯಿತು, ಆರೋಗ್ಯ ತಪ್ಪೋಗಿದೆ ನಾಕಿದು ಪಾಪ. ಸರ ಅಟ್ಟ ಹತ್ತಿ ಹೋದ. ಮೇಲೆ ಒಂದು ರೂಮು, ಅವನ ಹೆಂಡ್ತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ, ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೇಕೆ. ಹೋಗಿ ಬೈದ, ಏನು ಮಾಡ್ತಿದ್ದೀನಿ ನೀನು, ತೆಳಗೆ ನೋಡಿದ್ಯಾ ಮನೆ ಏನಾಗಿದೆ ಅಂಥೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ಕೆ ಹೇಳಿದ್ದಂತೆ, ದಿವಸ ಮನೆಗೆ ಬಂದಮೇಲೆ ನೀ ಏನು ಮಾಡಿದಿ ಮನೆಯೊಳಗೆ, ನೀ ಏನು ಮಾಡಿದಿ ಅಂತ ಕೇಳ್ತಿದ್ರಿ, ಇವತ್ತು ಒಂದು ದಿವಸ ನಾ ಏನೂ ಮಾಡಿಲ್ಲ ಅಂತ. ಇವತ್ತು ಒಂದು ದಿವಸ ನಾ ಏನೂ ಮಾಡಿಲ್ಲ, ಇಷ್ಟು ಹಣೆಬರಾಗ್ಯದ ಮನೇಲಿ. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ, ಏನೂ ಆಗಲ್ಲ, ಕೆಳಗಿನವ್ರು ಸಂತೋಷವಾಗಿರ್ತಾರೆ ಒಂದು ದಿವಸ ಬರಲಿಲ್ಲ ಅಂತ. ಆದರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದರೆ ಒಂದು ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಗೆ ನಮಸ್ಕಾರಗಳನ್ನ ಹೇಳಬೇಕು ಅಂತ. ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ 2 ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು. ಯಾಜ್ಞವಲ್ಕರು ನಾನು ಹೋಗ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂದರು. 2 ಹೆಂಡಂದ್ರು ಕರೆದು, ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, 2 ತೊಗೊಂಬಿಡಿ ಅಂತ ಹೆಂಡಂದ್ರಿಗೆ ಹೇಳಿದರು. ಗಾರ್ಗಿ ಅಂದ್ಲು ಪರವಾಗಿಲ್ಲ ಅಂದ್ಲು, ಮೈತ್ರೇಯಿ ಪರವಾಗಿಲ್ಲ ಅಂದ್ಲು. ಆಗ ಗಾರ್ಗಿ ಪ್ರಶ್ನೆ ನೋಡಿ, ಅಂದರೆ ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ. ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಅದು ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದಿರಬೇಕು. ಹಂಗನ ದೊಡ್ಡದೇ ಕೊಡಿ ನನಗಂದ್ಲಿಕ್ಕೆ, ಸಣ್ಣದು ಯಾಕೆ ತೊಗೊಳ್ಳಿ ನಾನು. ಎಷ್ಟು ಚಂದದ ಮಾತದು. ನೀವು ಬೇಡಾದಂಥ ಆಸ್ತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ನನಗೆ ಈ ಆಸ್ತಿ ಬೇಡ, ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮಗೆ ಅನಿಸಿದೆಯೋ
ಆ ತಪಸ್ಸನ್ನು ನಾನು ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವ್ರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ್ಮ ಪ್ರಭು ಹೇಳ್ತಾನೆ ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿರಿ ಅಕ್ಕ ಮಹಾದೇವಿದು ಜೀವನ. ಬೆಂಕಿ ಮೇಲೆ ಹೋದಂಥ ಜೀವನ ಹೇಗೆ ಫೇಸ್ ಮಾಡ್ತಾಳೆ ಆಕೆ, ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದು ಬೇರೆ ಭಾಷೆ ಲೆಕ್ಚರ್ ಆಗಿಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನು ನೀವು ನೋಡ್ಬೇಕು. ಅದನ್ನು ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚು ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳಬೇಕಾದ್ರೆ ಆ ಪವರ್ ಹೇಗಿರ್ಬೇಕು, ಹೆಣ್ಮಕ್ಳು ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ ಸೆಲ್ಫ್. ಈ ಸನ್ಯಾಸಿ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂಥ ಶಕ್ತಿಯನ್ನು ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಂದರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು